ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ನಂಬಿಕೆ ಮೋಸ, ಭಾಗ 2. ಪ್ರಿಯಾ ಖುಷಿಯ ಮಾತಿಗೆ ಉದಾಸೀನತೆ ತೋರುವಾಗ, ಯಾಕೆ ಪ್ರಿಯಾ, ಏನಾಯಿತು? ನಾನು ಹೇಳುತ್ತಿರುವ ವಿಷಯಗಳನ್ನು ನೀನು ಕಿವಿಗೆ ಕೇಳಿಸಿಕೊಳ್ಳುತ್ತಿಲ್ಲವಲ್ಲ ಎನ್ನುವಾಗ, ಖುಷಿ, ನಾನು ಹೇಳೋ ವಿಷಯವನ್ನು ನೀನು ಕೇಳೋದಿಲ್ಲವಲ್ಲ, ಮತ್ತೆ ನಾನ್ಯಾಕೆ ನಿನ್ನ ವಿಷಯಗಳನ್ನು ಕೇಳಬೇಕು? ಅಯ್ಯೋ ಸಾರಿ ಪ್ರಿಯಾ, ನೀನು ಹೇಳೋ ವಿಷಯಗಳನ್ನು ನಾನು ಕೇಳುತ್ತೇನೆ ಎನ್ನುವಾಗ ಪ್ರಿಯಾ ಖುಷಿಯ ಪಕ್ಕ ಬಂದು ಕುಳಿತು, ವಿವೇಕನ ತಾಯಿಯ ಆರೋಗ್ಯದ ವಿಷಯದಲ್ಲಿ ಹೆಂಡತಿ ವಾಸಂತಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ವಿವೇಕ್ ಹೇಳಿದ್ದಾನೆ ತಾನೆ? ಅದೆಲ್ಲ ನಿಜವಾ ಅಂತ ಒಮ್ಮೆ ನೀನು ಯೋಚಿಸಿ ನೋಡು. ನೀನು ಪೆದ್ದಿಯಂತೆ ಎಲ್ಲವನ್ನು ಅವನು ಹೇಳುವ ಮಾತುಗಳನ್ನೆಲ್ಲ ನಂಬಬೇಡ. ಪ್ರಿಯಾ, ನೀನು ಯಾವಾಗಲೂ ಇದನ್ನೇ ಹೇಳುತ್ತೀಯಲ್ಲ. ನೋಡು ಖುಷಿ, ನಿನಗೆ ಬೇಸರವಾದರೂ ಸರಿ, ನನಗೆ ಹೇಳಬೇಕು ಎಂದಿರುವ ವಿಷಯವನ್ನು ಹೇಳಲೇಬೇಕು. ನೀನೇ ಒಮ್ಮೆ ಯೋಚಿಸಿ ನೋಡು. ವಿವೇಕ್ ನಿನ್ನನ್ನು ಮತ್ತು ಅವನ ಹೆಂಡತಿಯನ್ನು ಆಟವಾಡಿಸುತ್ತಿರಬಹುದಲ್ಲವೇ? ಒಮ್ಮೆಯಾದರೂ ಇದರ ಬಗ್ಗೆ ನೀನು ಯೋಚಿಸಿದ್ದೀಯಾ? ಹಾಗಿದ್ದರೆ ನಿನ್ನ ಮಾತಿನ ಅರ್ಥವೇನು ಪ್ರಿಯಾ? ನಾನು ವಿವೇಕ್ನನ್ನು ಅವನಿಗೆ ತಿಳಿಯದಂತೆ ಫಾಲೋ ಮಾಡಬೇಕಾ? ಅದರ ಅವಶ್ಯಕತೆ ಇಲ್ಲ ಪ್ರಿಯಾ. ವಿವೇಕ್ ತುಂಬ ಒಳ್ಳೆಯ ಮನುಷ್ಯ. ಜೀವನದಲ್ಲಿ ಈಗಾಗಲೇ ತುಂಬ ನೊಂದು ಹೋಗಿದ್ದಾನೆ. ಅದೂ ಅಲ್ಲದೆ ನಾನು ಅವನನ್ನು ಹಿಂಬಾಲಿಸುತ್ತಿದ್ದೇನೆ ಅಂತ ತಿಳಿದರೆ ಆ ಕ್ಷಣವೇ ಅವನು ಕುಗ್ಗಿ ಹೋಗುತ್ತಾನೆ. ಖುಷಿ, ಅವನಿಗೆ ತಿಳಿಯುವಂತೆ ಹಿಂಬಾಲಿಸಬೇಡ. ನಾನು ಹೇಳಿದಂತೆ ಮಾಡು ಸಾಕು. ಈ ವಿಷಯ ನಿನ್ನ ವಿವೇಕ್ನಿಗೆ ತಿಳಿಯುವುದೇ ಇಲ್ಲ. ಅವನು ಆಫೀಸಿನಿಂದ ಬರುವ ಸಮಯಕ್ಕೆ ನಾವೇ ಅಲ್ಲಿಗೆ ಹೋಗೋಣ ಎನ್ನುವಾಗ ಸರಿ ಎಂದು ಖುಷಿ ಒಪ್ಪಿಕೊಳ್ಳುವಳು. ನಂತರ ಇಬ್ಬರು ಕಾರಿನಲ್ಲಿ ಕುಳಿತು ವಿವೇಕ್ನಿಗೆ ಕಾಣದಂತೆ ಅವನ ಮನೆಯ ಹತ್ತಿರದಲ್ಲಿಯೇ ಹೊಂಚು ಹಾಕಿ ನೋಡುವರು. ಕಾರಿನಲ್ಲಿ ಕುಳಿತಿದ್ದಾಗ ಖುಷಿಯು, ಪ್ರಿಯಾ, ನನಗೆ ಯಾಕೋ ತುಂಬ ಭಯ ಅನ್ನಿಸುತ್ತಿದೆ ಎನ್ನುವಾಗ, ಯಾವುದಕ್ಕೂ ಭಯಪಡಬೇಡ. ನಿನ್ನ ವಿವೇಕ್ ಒರಿಜಿನಲ್ ಆಗಿದ್ದರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರ ವಿವಾಹ ಮಾಡಿಸುತ್ತೇನೆ ಎನ್ನುತ್ತಾ ಭರವಸೆ ನೀಡುವಳು. ನಂತರ ಅವರನ್ನೇ ಹಿಂಬಾಲಿಸಿದಾಗ ಕಾರು ಸೀದಾ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿಂದ ಅವರಿಬ್ಬರು ಕೈ ಹಿಡಿದುಕೊಂಡು ಹೋಗಿ ಊಟ ಮುಗಿಸಿ ಬರುವರು. ಇದನ್ನೆಲ್ಲ ದೂರದಿಂದಲೇ ಪ್ರಿಯಾ ಮತ್ತು ಖುಷಿ ನೋಡಿ, ಅರೆ, ನೀನು ಹೇಳಿದ್ದೆಯಲ್ಲ ಖುಷಿ, ವಿವೇಕನ ಹೆಂಡತಿ ಇಂದಿನವರೆಗೂ ಅವನೊಂದಿಗೆ ಪ್ರೀತಿಯಿಂದ ಮಾತನಾಡಿಲ್ಲ ಅಂತ. ಮತ್ತೆ ಅವರಿಬ್ಬರು ಇಷ್ಟೊಂದು ಸಂತೋಷವಾಗಿದ್ದಾರಲ್ಲ, ಅದು ಹೇಗೆ ಎನ್ನುವಾಗ ಖುಷಿ ಕೂಡ ಆಶ್ಚರ್ಯಗೊಂಡು, ನಾನು ಅದನ್ನೇ ಯೋಚಿಸುತ್ತಿದ್ದೇನೆ ಪ್ರಿಯಾ ಎನ್ನುವಳು. ಕೋಪದಿಂದ ಖುಷಿ, ಇವತ್ತು ವಿವೇಕ್ನೊಂದಿಗೆ ಈ ವಿಷಯವನ್ನು ಕೇಳಿಯೇ ತೀರಬೇಕು ಎನ್ನುತ್ತಾ ನಡೆಯುವಾಗ ಪ್ರಿಯಾ ಬಂದು ತಡೆಯುವಳು. ಅವರ ಮುಂದೆ ನೀನು ಹೋಗಿ ನಿಂತರೆ ವಿವೇಕನ ಹೆಂಡತಿ ನಿನ್ನನ್ನು ನಂಬುತ್ತಾಳಾ? ನೀವಿಬ್ಬರು 1 ವರ್ಷದಿಂದ ರಿಲೇಷನ್ನಲ್ಲಿ ಇದ್ದೀರಾ ಅಂತ ನಂಬಲು ನಿನ್ನೊಂದಿಗೆ ಯಾವುದಾದರೂ ಸಾಕ್ಷಿ ಇದೆಯಾ ಎಂದು ಕೇಳುವಾಗ ಇಲ್ಲವೆಂದು ತಲೆಯಾಡಿಸುವಳು ಖುಷಿ. ಹಾಗಿದ್ದರೆ ನಿಮ್ಮಿಬ್ಬರ ರಿಲೇಷನ್ನಲ್ಲಿ ಇದ್ದೀರಾ ಅಂತ ಸಾಕ್ಷಿ ರೆಡಿ ಮಾಡು ಎನ್ನುವಾಗ ಅರ್ಥವಾಗದೆ ಪ್ರಿಯಾಳನ್ನೇ ನೋಡುವಳು ಖುಷಿ. ಈಗ ಮನೆಗೆ ಬಾ, ಹೇಗೂ ಇಂದು ರಾತ್ರಿಯಾಗಿದೆ. ವಿವೇಕ್ ಅವನ ಹೆಂಡತಿಯನ್ನು ಬಿಟ್ಟು ನಿನ್ನೊಂದಿಗೆ ಎಂದಾದರೂ ರಾತ್ರಿ ಬಂದಿದ್ದಾನಾ ಎಂದು ಕೇಳುವಾಗ, ಇಲ್ಲ, ರಾತ್ರಿ ಯಾವುದೇ ಕಾರಣಕ್ಕೂ ಆತ ನನ್ನ ಬಳಿ ಬಂದಿಲ್ಲ. ಮೊನ್ನೆ ಆ್ಯನಿವರ್ಸರಿಗೂ ಅಷ್ಟೊಂದು ಕಾದು ಬಂದಿಲ್ಲ. ಆದರೆ ಹಗಲು ಹೊತ್ತು ನನ್ನೊಂದಿಗೆ ಸಮಯ ಕಳೆಯುತ್ತಾನೆ. ಸರಿ, ಇಂದು ರಾತ್ರಿ ನಮಗೆ ಬೇಕಾದ ಏರ್ಪಾಟುಗಳನ್ನೆಲ್ಲ ಮಾಡಿಕೊಳ್ಳಬೇಕು ಎಂದು ಪ್ರಿಯಾ ಖುಷಿಯನ್ನು ಕರೆದುಕೊಂಡು ಹೋಗುವಳು. ಖುಷಿಯು ಅವಳ ಮಾತಿನಂತೆ ಮನೆಯಲ್ಲಿ ವಿವೇಕ್ ಬರುವ ಸ್ಥಳದಲ್ಲಿ ಅವನಿಗೆ ತಿಳಿಯದಂತೆ ರಹಸ್ಯ ಕ್ಯಾಮರಾವನ್ನು ಆನ್ ಮಾಡಿ ಇಡುವಳು. ನಂತರ ಮಾರನೇ ದಿನ ವಿವೇಕ್ ಅಲ್ಲಿಗೆ ಬಂದಾಗ ಖುಷಿಯು ಅವನನ್ನು ಕ್ಯಾಮರಾದ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲುವಳು.
ಇದು ಯಾವುದನ್ನೂ ತಿಳಿಯದ ವಿವೇಕ್ ಅವಳನ್ನು ಅಪ್ಪಿಕೊಂಡು ಮುದ್ದಾಡುವನು. ನಂತರ ರೂಮಿಗೆ ಕರೆದುಕೊಂಡು ಹೋಗಲು ಮುಂದಾದಾಗ, ಇಂದು ನನಗೆ ಸ್ವಲ್ಪ ಕೆಲಸವಿದೆ ವಿವೇಕ್ ಎನ್ನುತ್ತಾ ಖುಷಿ ಅವನಿಂದ ದೂರವಾಗುವಳು. ನನಗೆ ಅರ್ಜೆಂಟಾಗಿ ಆಫೀಸಿಗೆ ಹೋಗಲು ಬಾಸ್ ಕಾಲ್ ಮಾಡಿದ್ದಾರೆ ವಿವೇಕ್, ಆದ್ದರಿಂದ ಈಗ ನನಗೆ ಹೋಗಲೇಬೇಕು ಎನ್ನುವಾಗ ವಿವೇಕ್ ನಿರಾಸೆಯಿಂದ ಅಲ್ಲಿಂದ ಹೊರಡುವನು. ನಂತರ ಸಂಜೆ ಪ್ರಿಯಾ ಮನೆಗೆ ಬಂದಾಗ ಅಲ್ಲಿ ನಡೆದಿದ್ದ ಘಟನೆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆಯಾ ಎಂದು ನೋಡಿ ಖಚಿತಪಡಿಸಿಕೊಂಡು ಖುಷಿಯೊಂದಿಗೆ, ನೀನು ಈಗಲೇ ವಿವೇಕ್ನ ಹೆಂಡತಿ ವಾಸಂತಿಯ ಮೊಬೈಲ್ಗೆ ಮೆಸೇಜ್ ಮಾಡು ಎನ್ನುವಳು. ವಿವೇಕ್ಗೆ ತಿಳಿಯದಂತೆ ಅವನ ಹೆಂಡತಿಯ ನಂಬರನ್ನು ಖುಷಿ ತೆಗೆದಿರಿಸಿಕೊಂಡಿದ್ದಳು. ಮೊದಲಿಗೆ ಈ ವಿಡಿಯೋವನ್ನು ಖುಷಿಯು ವಾಸಂತಿಗೆ ಕಳುಹಿಸುವಳು. ತಕ್ಷಣವೇ ವಾಸಂತಿ ಇವಳ ನಂಬರಿಗೆ ಕರೆ ಮಾಡಿ ಯಾರು ಎಂದು ಕೇಳುವಾಗ, ಈ ಕೂಡಲೇ ತಾನು ಹೇಳುವ ಅಡ್ರೆಸ್ಸಿಗೆ ಬಂದರೆ ನಿನ್ನ ಗಂಡನ ವಿಷಯವನ್ನು ತಿಳಿಸುತ್ತೇನೆ ಎನ್ನುವಾಗ ಸರಿ ಎಂದು ಒಪ್ಪಿಕೊಂಡು ಅದೇ ಅಡ್ರೆಸ್ಸನ್ನು ಹುಡುಕಿಕೊಂಡು ಬರುವಳು ವಾಸಂತಿ. ಖುಷಿಯು ಬಾಗಿಲು ತೆರೆದಾಗ ವಾಸಂತಿ ಅಲ್ಲಿ ನಿಂತಿರುವಳು. ಬನ್ನಿ ಒಳಗೆ ಎಂದಾಗ ವಾಸಂತಿ ಒಳಗೆ ಬಂದು ಸುಮ್ಮನೆ ಕುಳಿತುಕೊಳ್ಳುವಳು. ಇಬ್ಬರು ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಳ್ಳುವರು. ಅವಳ ಮುಖದಲ್ಲಿ ಸ್ವಲ್ಪವೂ ಗಾಬರಿ ಇರಲಿಲ್ಲ. ತನ್ನ ಗಂಡನ ವಿಡಿಯೋವನ್ನು ನೋಡಿ ಸ್ವಲ್ಪವೂ ಗಾಬರಿಯೇ ಇಲ್ಲದೆ ಇದ್ದಾಳಲ್ಲ ಎಂದು ಖುಷಿ ಆಶ್ಚರ್ಯಪಡುವಳು. ನಂತರ ಮಾತಿಗೆಳೆಯುತ್ತಾ, ನಿನ್ನ ಗಂಡ ಕಳೆದ 1 ವರ್ಷದಿಂದ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಆದ್ದರಿಂದ ನಮ್ಮಿಬ್ಬರ ಜೀವನದಲ್ಲಿ ನೀನು ಇರಬೇಡ, ಅವನಿಗೆ ಡಿವೋರ್ಸ್ ಕೊಟ್ಟು ಹೋಗು ಎನ್ನುವಾಗ ಖುಷಿ, ನೀನು ಯಾವುದೋ ಭ್ರಮಾಲೋಕದಲ್ಲಿ ಇದ್ದೀಯಾ ಅನ್ನಿಸುತ್ತೆ ಎನ್ನುತ್ತಾ ನಗುವಳು. ವಾಸಂತಿ, ನಿನಗೆ ನಮ್ಮಿಬ್ಬರ ರಿಲೇಷನ್ನಿಂದ ಬೇಸರವಾಗಿಲ್ಲವಾ ಎಂದು ಕೇಳುವಾಗ, ಬೇಸರವಾಗಿತ್ತು. ಯಾವಾಗ ಎಂದರೆ ವಿವೇಕನಿಗೆ ಮೊದಲ ಅಫೇರ್ ಇದೆ ಅಂತ ತಿಳಿದಾಗ. ಆದರೆ ನೀನು 5ನೆಯವಳು, ಇದರಿಂದ ನನಗೆ ಏನೊಂದು ಗಾಬರಿಯಾಗಲಿಲ್ಲ. ವಿವೇಕನಿಗೆ ಇದೊಂದು ಚಾಳಿಯಾಗಿ ಹೋಗಿದೆ. ನೀನಲ್ಲದಿದ್ದರೆ ಮತ್ತೊಬ್ಬಳು, ಹೀಗೆ ಅವನ ಚಾಳಿ ಮುಂದುವರೆಸುತ್ತಾ ಹೋಗುತ್ತಿದ್ದಾನೆ. ಹಾಗಿದ್ದರೆ ನೀನು ಹೆಂಡತಿಯಾಗಿ ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ಳುತ್ತೀಯಾ ಎನ್ನುವಾಗ, ವಿವೇಕ್ನಂಥ ಹುಡುಗರಿಗೆ ಮನೆಯಲ್ಲಿ ಹೆಸರಿಗೆ ಹೆಂಡತಿ ಬೇಕು. ನಾನು ಅವನ ಜೀವನದಲ್ಲಿ ಯಾವಾಗಲೂ ಇರುತ್ತೇನೆ. ಅವನಂಥ ಫ್ರಾಡ್ಗಳು ಹೆಂಡತಿಯನ್ನು ಯಾವಾಗಲೂ ಬಿಡೋದಿಲ್ಲ, ಹಾಗೆಯೇ ಹೊರಗಿನ ಸಂಬಂಧಗಳನ್ನು ಬಿಡೋದಿಲ್ಲ. ಇದು ಯಾವುದನ್ನು ನಾನು ತಿಳಿದು ತಿಳಿಯದವಳಂತೆ ಇದ್ದು ಬಿಡಬೇಕು, ಅಷ್ಟೇ ನನ್ನ ಜೀವನ. ಆದರೆ ನೀನು ಇನ್ನೂ ಬಾಳು ಬದುಕಬೇಕಾದವಳು. ನೀನು ಅವನ ಚಕ್ರವ್ಯೂಹದಲ್ಲಿ ಹೇಗೆ ಸಿಲುಕಿಕೊಂಡೆ ಅಂತ ಒಂದು ಅರ್ಥವಾಗುತ್ತಿಲ್ಲ. ಆ್ಯಕ್ಚುಲಿ ವಿವೇಕ್ಗೆ ನಿನ್ನಂತಹ ಹುಡುಗಿಯರದೇ ಹುಚ್ಚು. ಒಳ್ಳೆಯ ಕೆಲಸ ಮಾಡುತ್ತಾ ಮನೆ ಕಾರು ಅಂತ ಇರುವ ಹುಡುಗಿಯರನ್ನೇ ಅವನು ಸೆಲೆಕ್ಟ್ ಮಾಡೋದು. ನಂತರದ ಅವರದೇ ಹಣದಲ್ಲಿ ತಾನು ಜೀವಿಸೋದು. ನಾನು ಮದುವೆಯಾಗಿ ಇಂದಿನವರೆಗೂ ಅವನ ಖರ್ಚಿನಲ್ಲಿ ಜೀವಿಸಿಲ್ಲ. ನಾನು ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನೆಲ್ಲ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ. ಹಾಗಂತ ನನಗೆ ಯಾವಾಗಲೂ ಅವನಿಂದ ಡಿವೋರ್ಸ್ ಪಡೆದು ಬೇರೆ ಆಗಬಹುದಿತ್ತು. ಆದರೆ ನನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ವಿವಾಹವಾಗುವ ತಂಗಿ ಇದ್ದಾಳೆ. ಅವಳ ಭವಿಷ್ಯಕ್ಕೆ ತೊಂದರೆ ಆಗಬಾರದಲ್ಲ. ಅದೂ ಅಲ್ಲದೆ ತಂದೆ ಒಬ್ಬ ಹಾರ್ಟ್ ಪೇಷಂಟ್. ಅವರಿಗೆ ಇದನ್ನೆಲ್ಲ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ. ಅವರು ಇರೋ ತನಕ ಈ ನಾಟಕವೆಲ್ಲ. ಆಮೇಲೆ ಅವನಿಗೆ ಒಂದು ಒಳ್ಳೆ ಬುದ್ಧಿ ಕಲಿಸಿಯೇ ನಾನು ಹೋಗೋದು. ವಿವೇಕ್ ಆಫೀಸಿಗೆ ಅಂತ ಹೋಗಿ ಒಮ್ಮೆಯೂ ಕೆಲಸ ಮಾಡಿಲ್ಲ. ಅವನು ಏನಿದ್ದರೂ ನಿನ್ನಂಥವರನ್ನು ಮಾತಿನಲ್ಲಿ ಮರಳು ಮಾಡಿ ಅವರ ಖರ್ಚಿನಲ್ಲಿ ಜೀವನ ಸಾಗಿಸುತ್ತಾನೆ. ಖುಷಿಯ ಕಣ್ಣಿನಲ್ಲಿ ಧಾರಾಕಾರ ಕಣ್ಣೀರು ಸುರಿಯುವುದು. ಹಾಗಿದ್ದರೆ ಅವನು ನನ್ನೊಂದಿಗೆ ತೋರಿಸುತ್ತಿದ್ದ ಪ್ರೀತಿ ನಿಜವಲ್ಲವಾ? ನನ್ನನ್ನು ಮೋಸ ಮಾಡುತ್ತಿದ್ದ ಅಲ್ಲವಾ? ಅವನ ತಾಯಿಯ ಅನಾರೋಗ್ಯದ ಕಾರಣ ನನ್ನನ್ನು ವಿವಾಹವಾಗಲು ಸಾಧ್ಯವಾಗಿಲ್ಲ ಅಂತ ಹೇಳಿದ್ದಾನಲ್ಲ ಎನ್ನುವಾಗ, ಅರೆ ಖುಷಿ, ನೀನು ಯಾಕೆ ಇಷ್ಟೊಂದು ಬುದ್ಧಿ ಇಲ್ಲದವಳಂತೆ ವರ್ತಿಸುತ್ತೀಯೋ ನನಗೆ ಗೊತ್ತಿಲ್ಲ.
ನಿನಗೆ ಎಂದಾದರೂ ಒಮ್ಮೆ ಗೆಳತಿಯ ರೂಪದಲ್ಲಿ ನಮ್ಮ ಮನೆಗೆ ಭೇಟಿ ನೀಡಬಹುದಿತ್ತಲ್ಲ. ವಿವೇಕನ ತಾಯಿ ತೀರಿಕೊಂಡು ಈಗಾಗಲೇ 3 ವರ್ಷ ಕಳೆದಿದೆ. ಅವನಿಗೆ ಮನೆಯಲ್ಲಿ ಅವನ ರಕ್ತ ಸಂಬಂಧಿ ಅಂತ ಯಾರೂ ಇಲ್ಲ ಎನ್ನುವಾಗ ಖುಷಿ ನಿಜಕ್ಕೂ ಪಾತಾಳಕ್ಕೆ ಇಳಿದು ಹೋಗುವಳು. ಇಷ್ಟೆಲ್ಲ ದೊಡ್ಡ ಸುಳ್ಳು ಹೇಳಿದ್ದಾನೆ ಎನ್ನುವಾಗ ಖುಷಿ, ನಿನಗೂ ಸ್ವಲ್ಪ ಬುದ್ಧಿ ಬೇಕಾಗಿತ್ತು. ನಿನಗೂ ಅನ್ನಿಸಲಿಲ್ಲವೇ ಇಂತಹ ವಿವಾಹವಾದ ಪುರುಷನನ್ನು ಪ್ರೀತಿ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಅಂತಹ ಪ್ರೀತಿ ಅವನು ತೋರುವಾಗಲೇ ನಿನಗೆ ಅವನ ಬಗ್ಗೆ ಸಂಶಯ ಬರಲಿಲ್ಲವೇ? ನಿನಗೆ ವಿವಾಹಿತ ಪುರುಷನ ಅವಶ್ಯಕತೆಯಾದರೂ ಏನಕ್ಕೆ? ನೀನು ಯಾವುದರಲ್ಲಿ ಕಮ್ಮಿ ಇದ್ದೀಯಾ ಅಂತ ಅವನನ್ನು ಪ್ರೀತಿ ಮಾಡಲು ಹೊರಟೆ? ಇಂತಹ ಮೋಸಗಾರನನ್ನು ಪ್ರೀತಿಸಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟೆ. ಸಾಧಾರಣವಾಗಿ ನನಗೆ ತಿಳಿದ ಅವನ ಗೆಳತಿಯರನ್ನು ನಾನೇ ಅರ್ಥ ಮಾಡಿಸಿ ಅವನ ಜೀವನದಿಂದ ಹೊರ ಹೋಗುವಂತೆ ಮಾಡಿದ್ದೆ. ಆದರೆ ನಿನ್ನ ವಿಷಯದಲ್ಲಿ ತುಂಬ ಲೇಟಾಗಿ ಬಿಟ್ಟೆ. ಇದು ಒಂದು ಪ್ರೀತಿನ? ನಿನ್ನ ಲೆಕ್ಕದಲ್ಲಿ ಇದು ಪ್ರೀತಿಯಾಗಿರಬಹುದು, ಆದರೆ ಇದು ವಿವೇಕನಿಗೆ ಬರೀ ಟೈಮ್ ಪಾಸ್ ಅಷ್ಟೆ ಎನ್ನುವಾಗ ಖುಷಿ ಜೋರಾಗಿ ಕಣ್ಣೀರಿಡುತ್ತಾ ಅಳುವಳು. ಅವಳ ಕಣ್ಣೀರು ನೋಡಿ ನಿಜಕ್ಕೂ ಬೇಸರಗೊಂಡ ವಾಸಂತಿ, ಈಗಲೇ ವಿವೇಕ್ನಿಗೆ ಕರೆ ಮಾಡು, ಇಲ್ಲಿಗೆ ಬರುವಂತೆ ಹೇಳು ಎನ್ನುವಾಗ ಸರಿ ಎಂದು ಖುಷಿ ಅವನಿಗೆ ಕರೆ ಮಾಡುವಳು. ಅಷ್ಟರಲ್ಲಿ ಖುಷಿ ಪ್ರಿಯಾಳನ್ನು ಕರೆಸಿ ನಡೆದ ಎಲ್ಲ ಘಟನೆಗಳನ್ನು ತಿಳಿಸುತ್ತಾ ಕಣ್ಣೀರಿಡುವಳು. ನನಗೆ ಅವನ ಮೇಲೆ ಸಂಶಯ ಇದ್ದಿದ್ದಕ್ಕೆ ನಿನಗೆ ಅವನನ್ನು ಫಾಲೋ ಮಾಡಲು ಹೇಳಿದ್ದು. ಈಗ ಅರ್ಥವಾಯಿತಾ ಅವನ ಕಪಟ ಪ್ರೀತಿ? ಅಷ್ಟರಲ್ಲಿ ವಿವೇಕ್ ಬಾಗಿಲು ತಟ್ಟುವನು. ಖುಷಿ ಹೋಗಿ ಬಾಗಿಲು ತೆರೆದಾಗ ಒಳ ಬಂದವನೇ ಖುಷಿಯನ್ನು ಅಪ್ಪಿಕೊಳ್ಳುವನು. ಅಷ್ಟರಲ್ಲಿ ಅವನ ಹಿಂದಿನಿಂದ ಹೆಂಡತಿ ವಾಸಂತಿ ಮತ್ತು ಪ್ರಿಯಾ ಹೊರಬರುವಳು. ವಿವೇಕನಿಗೆ ಮಾತೇ ಹೊರಡುವುದಿಲ್ಲ. ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ಅಂತ ನೀನು ಊಹಿಸಿಯೂ ಇರಲಿಲ್ಲವಲ್ಲ ವಿವೇಕ್ ಎನ್ನುತ್ತಾ ಅವನ ಕಪಾಳಕ್ಕೆ ಬಾರಿಸುವಳು. ಖುಷಿಗೆ ಕೋಪ ಎಲ್ಲಿತ್ತೋ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಕೋಪದಿಂದ ಅವನನ್ನು ಹೊಡೆದು ಬಡಿಯುವಳು. ಎಲ್ಲರೂ ಸೇರಿ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದರು, ಒಂದು ಮಾತನಾಡಲು ಬಿಡದೆ. ಇನ್ನು ಮುಂದೆ ವಿವೇಕ್ ಯಾವುದೇ ಹುಡುಗಿಯ ಹಿಂದೆ ಹೋಗಬಾರದು ಎನ್ನುತ್ತಾ ಅವನ ಕಾಲು ಮುರಿದು ಹಾಕುವಳು. ನಂತರ ಪೊಲೀಸಿಗೆ ಕರೆ ಮಾಡಿ ಜೈಲಿಗೆ ಕಳುಹಿಸುವಳು. ವಿವೇಕ ಕಾಲು ಮುರಿದುಕೊಂಡು ಯಾವುದಕ್ಕೂ ನಿಷ್ಪ್ರಯೋಜಕ ಎನ್ನಿಸಿ ಹೆಂಡತಿಯ ಆಸರೆಯನ್ನೇ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ. ನಂಬಿಕೆಗೆ ಮೋಸ ಮಾಡಿದಾಗ ಇದೇ ಪರಿಸ್ಥಿತಿ. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.